ನನ್ನ 3 ಜನ ಸಹೋದ್ಯೋಗಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇದನ್ನು ಹೆಂಗೆ ನೋಡಬೇಕು? ಒಂದು ಆರಂಭಿಕ ಗ್ಲಿಚ್ಚು, ಸ್ಟಾರ್ಟಿಂಗ್ ಟ್ರಬಲ್, ಆಮೇಲೆ ಸರಿಯಾಗಿ ನಡ್ಕೊಂಡು ಹೋಗುತ್ತೆ ಅನ್ಕೋಬೇಕಾ, ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಆರಂಭದಲ್ಲೇ ವಿಘ್ನ ಬಂದೊದಗಿದೆ ಅನ್ನೋ ಲೆವೆಲಿಗೆ ಸೀರಿಯಸ್ ಆಗಿ ನೋಡ್ಬೇಕು? ಅದೇ ದಿನವೂ ರಾಜಕೀಯ ನೋಡುವ ಮತ್ತು ದಿನವೂ ರಾಜಕಾರಣಿಗಳ ಜೊತೆ ಮಾತನಾಡುವ ನಮಗೆ ಕಳೆದ ಒಂದು ವಾರದಿಂದ ಅನ್ನಿಸ್ತಾ ಇತ್ತು, ಏನು ಕರ್ನಾಟಕದಲ್ಲಿ ರಾಜಕಾರಣ ಎಕ್ದಮ್ ಬದಲಾಗ್ಬಿಡ್ತಾ, ರಾಜಕಾರಣಿಗಳೆಲ್ಲರೂ ಕೂಡ ಒಂದು ರೀತಿ ತ್ಯಾಗ, ಸೇವೆ ಇದನ್ನೇ ಮಾತಾಡ್ಲಿಕ್ಕೆ ಶುರು ಮಾಡಿಬಿಟ್ರ ಅಲ್ವಾ, ಒಂದು ಭಾಸ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಇವತ್ತು ಬೆಳಿಗ್ಗೆ ರಾಮಲಿಂಗಾರೆಡ್ಡಿ ಅವ್ರ ಫೋನ್ ಬಂದಿತ್ತು ನನಗೆ. ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದನ್ನು ಅವ್ರು ಎಲ್ಲರ ಹತ್ರನೂ ಹೇಳ್ತಾ ಇದ್ದಾರೆ. ಏನೇನಾಯಿತು ನನಗೆ ಅಂತಕ್ಕಂಥದ್ದನ್ನು ರಾಮಲಿಂಗಾರೆಡ್ಡಿ ಅವರ ಪ್ರಕಾರ 2023ರಲ್ಲಿ ಅವ್ರಿಗೆ ಬೆಂಗಳೂರು ಅಭಿವೃದ್ಧಿ ಕೊಡ್ತೀನಿ ಅಂತ ಭೈರತಿ ಸುರೇಶ್ ಕರೆದು ಹೇಳಿದರು. ಅವ್ರು ಹೇಳಿದ್ರು ಅದನ್ನು ಪತ್ರಿಕಾಗೋಷ್ಠಿಯಲ್ಲೂ. ಕನಿಯಾನ್ ರೋಡ್ನಲ್ಲಿ ನಾವು ಹೇಳುವಾಗ ಸ್ವಲ್ಪ ಕನ್ಫ್ಯೂಸ್ ಆದ್ವಿ. ಸುರೇಶ್ ಅನ್ನೋದನ್ನು ಡಿ ಕೆ ಸುರೇಶ್ ಅಂದ್ವಿ ನಾವು, ಆಕ್ಚುಲಿ ಭೈರತಿ ಸುರೇಶ್ ಅಲ್ಲ. 23ರಲ್ಲಿ ಖಾತೆ ಹಂಚಿಕೆ ಮುನ್ನ ಕನಿಂಗ್ಹ್ಯಾಮ್ ರೋಡ್ನಲ್ಲಿರ್ತಕ್ಕಂಥ ಆಫೀಸ್ನಲ್ಲಿ ರಾಮಲಿಂಗಾರೆಡ್ಡಿ ಅವರನ್ನು ಕರೆದ್ರು. ಸಿದ್ದರಾಮಯ್ಯ ಕರೆದ್ರು. ಮೇಲೆ ಯಾರೋ ಕೂತಿದ್ರು, ವೇಣುಗೋಪಾಲ್ ಇದ್ರು, ಯಾರೋ ಇದ್ರಲ್ಲಿ, ಹೈಕಮಾಂಡ್ನಿಂದ ಯಾರೋ ಒಬ್ರು ಇದ್ರು. ಹೀಗಾಗಿ ಭೈರತಿ ಸುರೇಶ್ ಹೇಳಿದ್ರು, ಇಲ್ಲ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ ನಿಮಗೆ ಬೆಂಗಳೂರು ನಗರ ಅಭಿವೃದ್ಧಿ, ನೀವು ಅದಕ್ಕೆ ತಯಾರಾಗಿರ್ಬೇಕಂತೆ ಅಂತ. ಸರಿ ಅಂತ ಹೇಳಿ, ಅವ್ರ ಪ್ರಕಾರ, ಇದು ರಾಮಲಿಂಗಾರೆಡ್ಡಿ ಅವರ ವರ್ಷನ್ ಪ್ರಕಾರ ಸರಿ ಅಂತ ಹೇಳಿ ನಾನು ಬಂದೆ. ಆಗ ನಾನೇನು ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗಲಿಲ್ಲ. ಆದರೆ ಏಕಾಏಕಿ ಸಿದ್ದರಾಮಯ್ಯನವರು ಬೆಂಗಳೂರು ಅಭಿವೃದ್ಧಿಯನ್ನು ಡಿ ಕೆ ಶಿವಕುಮಾರ್ ಕೊಟ್ಟರು. ನಾನು ಕೇಳಿದಾಗ ಇಲ್ಲ, ಡಿ ಕೆ ಶಿವಕುಮಾರ್ ಹಠ ಹಿಡಿದು ಬಿಟ್ರು, ಆ ಕಾರಣದಿಂದ ಕೊಟ್ಟೆ. ಆಗ ನಾನು ಸಿದ್ದರಾಮಯ್ಯನವ್ರು ಕೇಳಿದೆ, ಮತ್ತು ಯಾಕೆ ಹೇಳಿದ್ರಿ ಇದನ್ನು ಮೊದಲು ನನಗೆ? ನಾನು ನಿಮ್ಮ ಮಂತ್ರಿಮಂಡಲದಲ್ಲಿ ಬರಬೇಕು ಅಂತಲೂ ಅಪೇಕ್ಷೆ ಇಟ್ಟವನ ಆಗಿರಲಿಲ್ಲ. ನನಗೇನು ಬೇಡ ಆಗಿತ್ತು, ನಿಮ್ಮ ಮಂತ್ರಿಮಂಡಲದಲ್ಲೂ ಸ್ಥಾನ ಬೇಡ ಆಗಿತ್ತು. ಬೆಂಗಳೂರು ಅಭಿವೃದ್ಧಿ ಕೊಟ್ಟರೆ ಮಾತ್ರ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೆ. ಅದಾದ್ಮೇಲೆ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್, ಮೊದಲು ಡಿ ಕೆ ಸುರೇಶ್, ನಂತರ ಡಿ ಕೆ ಶಿವಕುಮಾರ್ ಇಬ್ಬರೂ ಮನೆಗೆ ಬಂದರು. ಡಿ ಕೆ ಶಿವಕುಮಾರ್ ಪ್ರಾಮಿಸ್ ಮಾಡಿದರು, ಇಲ್ಲ 2.5 ವರ್ಷ ಇದು ಇರುತ್ತೆ, 2.5 ವರ್ಷ ಆದಮೇಲೆ ನಾನು ಮುಖ್ಯಮಂತ್ರಿ ಆದಾಗ ನೀನು ಕೊಡ್ತೀನಿ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಭರವಸೆ ಕೊಟ್ಟು ಹೋದರು ಅನ್ನೋದನ್ನು ರಾಮಲಿಂಗಾರೆಡ್ಡಿ ಹೇಳ್ತಾ ಇದ್ದಾರೆ. ಹೀಗಾಗಿ ಈಗ ಏಕಾಏಕಿ ಅದನ್ನು ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿದ್ದಾರೆ. ಆ ಕಾರಣದಿಂದ ನಾನು ಜಲಸಂಪನ್ಮೂಲ ಆದರೆ ತೆಗೆದುಕೊಳ್ಳಲ್ಲ, ಜಲಸಂಪನ್ಮೂಲ ಬಿಟ್ಟು ಈಗ ಬೇರೆನೂ ತೆಗೆದುಕೊಳ್ಳಲ್ಲ ಅನ್ನೋ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ನಾನು. ಯಾಕಂದರೆ ನನ್ನ ಜೊತೆ ಒಂದು ಚರ್ಚೆನೂ ಮಾಡಿದೆ. ಈ ಖಾತೆ ಹಂಚಿಕೆಯನ್ನು ಮಾಡಲಾಗಿದೆ. ನಾನು ಡಿ ಕೆ ಶಿವಕುಮಾರ್ ಬಳಿ ಹೋದರೆ ಅವ್ರು ಹೇಳ್ತಾರೆ, ಇಲ್ಲ ಹೈಕಮಾಂಡ್ ಮಾಡಿಬಿಡ್ತು, ನಂದೇನು ಇದರಲ್ಲಿ ರೋಲ್ ಇಲ್ಲ ಅಂತ. ಆ ಕಾರಣದಿಂದ ನಾನು ರಾಜೀನಾಮೆ ಮತ್ತು ಎಷ್ಟೋ ಸ್ಪಷ್ಟ ಆಗಿದ್ರು, ಅಂದರೆ ನಾನೇನು ಹೋಗೋಲ್ಲ, ನಾನೊಂದು ರಾಜೀನಾಮೆ ಪತ್ರ ಕೊಟ್ಟು ನನ್ನ ಸಹಾಯಕನ ಬಳಿ ಕಳಿಸ್ಬಿಡ್ತೀನಿ ಅನ್ನೋದನ್ನು ಅವ್ರು ಬೆಳಗ್ಗೆ ಹೇಳ್ತಾ ಇದ್ರು. ನನಗನ್ಸುತ್ತೆ ಅಜಿತ್, ಇದು ಒಂದು ರಾಮಲಿಂಗಾರೆಡ್ಡಿ ಅವರ ಮುನಿಸು ಬೇಸರ, ಸ್ಪೆಸಿಫಿಕ್ ಆಗಿ ಅಭಿವೃದ್ಧಿ ಅಂದರೆ ಬೆಂಗಳೂರಿನ ಖಾತೆಗೆ ಸಂಬಂಧಪಟ್ಟ. ಬಟ್ ಓವರ್ ಆಲ್ ಆಗಿ ನಾನು ಅನೇಕ ನಾಯಕರ ಜೊತೆ ಮಾತನಾಡಿದಾಗ ಬರ್ತಾ ಇರ್ತಕ್ಕಂಥ ಏಕೈಕ ಒಂದು ಕೂಗು, ಬೇಸರ, ಅಸಮಾಧಾನ ಏನು ಅಂತಂದರೆ, ಒಂದು ರೀತಿ ನಿನ್ನೇನು ರಾಜಣ್ಣ ಹೇಳಿದ್ರು ನೋಡಿ, ಒಂದು ಖರ್ಗೆ ಅವರು, ಒಂದು ಸಿದ್ದರಾಮಯ್ಯನವರು, ಒಂದು ಡಿ ಕೆ ಶಿವಕುಮಾರ್ ಅವರು ಎಲ್ಲರ ಹಂಚ್ಕೊಂಡು ಹೋಗ್ಬಿಟ್ರು ಅಂತ. ಆ ಬೇಸರ ಎಲ್ಲ ನಾಯಕರಲ್ಲೂ ಇದೆ, ಎಲ್ಲ ನಾಯಕರಲ್ಲೂ ಸ್ಪಷ್ಟವಾಗಿದೆ. ಅಂದರೆ ಈಗ ನಾಯಕತ್ವ ಬದಲಾವಣೆಯ ಪ್ರಶ್ನೆ ಇರ್ಬೋದು. ಆಗ ನಮ್ಮನ್ನೇನು ಕರೆದು ಅಭಿಪ್ರಾಯನೂ ಕೇಳಲಿಲ್ಲ, ಮಾತಾಡಲೂ ಇಲ್ಲ. ನಂತರ ಮುಖ್ಯಮಂತ್ರಿಗಳ ಆಯ್ಕೆ ಇರ್ಬೋದು, ಅದಾದಮೇಲೆ ಈ ಸಂಪುಟ ರಚನೆ ಇರುತ್ತಲ್ಲ, ಯೂಶ್ವಲಿ ಎಲ್ಲರನ್ನ ಕರೆದು ಮಾತಾಡಿಸ್ತಾರೆ. ಯಾರನ್ನೂ ಕೂಡ ಅವ್ರು ಕರೆದು ಮಾತಾಡಲಿಲ್ಲ. ಕೆ ಸಿ ವೇಣುಗೋಪಾಲ್ ಒಂದು ರೀತಿ ಖರ್ಗೆ ಜಿ ಕುಚ್ಲೋ, ಸಿದ್ದರಾಮಯ್ಯ ಜಿ ಕುಚ್ಲೋ, ಡಿ ಕೆ ಶಿವಕುಮಾರ್ ಜಿ ಕುಚ್ಲೋ, ಉಳಿದಂತೆ ನಾನು ಹೇಳ್ತೀನಿ ಅಂತ ಕೆಲವು ಹೆಸರುಗಳನ್ನು ಈಗ MLCಯಲ್ಲಿ ಹಾಕಿಸ್ಬಿಟ್ರು. ಇದು ನನಗೆ ತುಂಬ ಬೇಸರ ಬಂದಿದೆ ಅಂತಕ್ಕಂಥದ್ದನ್ನು ಅನೇಕ ಹಿರಿಯ ನಾಯಕರು ಹೇಳ್ತಾ ಇದ್ದಾರೆ. ಈಗ ಆಮೇಲೆ ಇದು ನೋಡಿ, ಇದು ಕಾಂಗ್ರೆಸ್ನ ಟಿಪಿಕಲ್ ಬೇಸರ, ಅಸಮಾಧಾನ ಟೈಮಿಂಗ್ ನೋಡಿ ನೀವು. ರಾಮಲಿಂಗಾರೆಡ್ಡಿ ತುಂಬ ಜಾಣ ರಾಜಕಾರಣಿ ಅಂತ ಅನ್ಸುತ್ತೆ ನನಗೆ. ಯಾವ ಟೈಮಿಂಗಲ್ಲಿ ಬೇಸರ, ಅಸಮಾಧಾನ ಹೊರ ಹಾಕಿದ್ರು? ಬೆಳಗ್ಗೆ ಎದ್ದು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿಗೆ ಬರಬೇಕು, ನಾಮಿನೇಷನ್ ಫೈಲ್ ಮಾಡಬೇಕು. ಆ ಟೈಮ್ ಇಡೀ ಅವರ ನಾಮಿನೇಷನ್ ಎಕ್ಲಿಪ್ಸ್ ಆಗೋಗ್ಬಿಡುತ್ತೆ ಇವತ್ತು ರಾಮಲಿಂಗಾರೆಡ್ಡಿ ಅವರ ಹೆಸರಿನಲ್ಲಿ. ನನಗನ್ಸುತ್ತೆ ಅವ್ರು ಇಷ್ಟು ಬಹಿರಂಗವಾಗಿ ಮಾತಾಡ್ತಿದ್ದಾರೆ ಅಂತಂದರೆ ಡ್ರಾಮಾ ಮಾಡ್ತಿಲ್ಲ. ಅದು ಜೆನ್ಯೂನ್ ಅಸಮಾಧಾನ. ಅಂದರೆ ಅನೇಕರಿಗೆ ಇರುತ್ತೆ, ಏನೋ ಒಂದು ಖಾತೆ ಬರುತ್ತೆ ಬಿಡು ಅಂತ. ಬಟ್ ಅವ್ರು ಜೆನ್ಯೂನ್ ಅಸಮಾಧಾನ ಇದೆ. ಇಲ್ಲಾಂದರೆ ಅವ್ರು ರಾಹುಲ್ ಗಾಂಧಿ ಬರುವಾಗ, ಮಲ್ಲಿಕಾರ್ಜುನ್ ಖರ್ಗೆ ಬರುವಾಗ ಊರು ಬಿಟ್ಟು ಹೋಗೋರಲ್ಲ.
ಕರೆಕ್ಟ್. ಅವ್ರು ಹೇಳ್ತಾ ಇರೋದು ಬೆಂಗಳೂರಿನಲ್ಲಿ ನಾನು ಜಿಲ್ಲಾಧ್ಯಕ್ಷನಾಗಿ 30 ವರ್ಷಗಳ ಕಾಲ ಪಾರ್ಟಿ ಕಟ್ಟಿ ಬೆಳೆಸಿದೆ. SM ಕೃಷ್ಣ ನಂತರ ನನಗೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ, ನಾ ಈ ಅನ್ಯಾಯವನ್ನು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ರಾಮಲಿಂಗಾರೆಡ್ಡಿ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಪತ್ರಕರ್ತರಿಗೂ ಹೇಳ್ತಾ ಇದ್ದಾರೆ. ಎಸ್. ಮುನಿಯಪ್ಪನವರ ಅಸಮಾಧಾನ ಅದು ಒಂದು ಹಂತ, KJ ಜಾರ್ಜ್ ಸ್ಪೆಸಿಫಿಕ್ ಅಸಮಾಧಾನ ಇದೆ. ಬಟ್ HK ಪಾಟೀಲ್ರ ಟ್ವೀಟ್ ನೋಡಿ ನೀವು, ಹೌದು, ದಿನೇಶ್ ಗುಂಡೂರಾವ್ ಅವರ ಪತ್ನಿಯ ಟ್ವೀಟ್ ನೋಡಿ, ಅದು ಇದನ್ನ ಗಮನಿಸಿದ್ರೆ ಅಜಿತ್, ಸೀನಿಯರ್ಸಿಗೆ ಒಂದು ರೀತಿ ಲೆಟ್ ಆಫ್, ಅಂದರೆ ಒಂದು ರೀತಿ ನಮ್ಮನ್ನೇನು ಚರ್ಚೆನೂ ಮಾಡಿಲ್ಲ, ಮಾತಾಡ್ಸಿಲ್ಲ. ಹಿಂದೆ ಒಂದು ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ರು ನೋಡಿ 23ರಲ್ಲಿ, ಕರೆದ್ರು ಮಾತಾಡ್ಸಿದ್ರು, ಏನೋ ಡಿಸೈಡ್ ಮಾಡಿಬಿಟ್ರು, ನಮಗೇನು ಗೊತ್ತೂ ಇಲ್ಲ, ನಮಗೇನು ಸಂಬಂಧನೂ ಇಲ್ಲ ಅಂತ. ಆ ರೀತಿ ಹಿರಿಯ ನಾಯಕರ ಒಂದು ಅಭಿಪ್ರಾಯ ಈಗ ಖಾತೆ ಹಂಚಿಕೆ ಸಂದರ್ಭದಲ್ಲಿ ವ್ಯಕ್ತವಾಗ್ತಾ ಇದೆ. ಇದು ಸರಿಯಾಗಲ್ವಾ? ಸರಿ ಆಗ್ಬೋದು. ಓಕೆ. ಬಟ್ ಒಂದು ವಾರಗಳ ಕಾಲ ಕಾಂಗ್ರೆಸ್ ಹೈಕಮಾಂಡ್ DK ಶಿವಕುಮಾರ್, ಸಿದ್ದರಾಮಯ್ಯನವರು ಏನೊಂದು ಪಾಲಿಟಿಕ್ಸ್ನಲ್ಲಿ ಏನಾದರೂ ಮ್ಯಾಜಿಕ್ ನಡೆದು ಬಿಡುತ್ತಾ ಅನ್ನುವ ರೀತಿಯಲ್ಲಿ ಏನು ನಡೆದಿತ್ತು, ಅದು ಇವತ್ತು 3 ಹೆಜ್ಜೆ ಕೆಳಗೆ ಬಂದಿದೆ ಅಂತ ಅನ್ಸುತ್ತೆ. ಎಸ್. ಆನಂದ್, ಇದರಲ್ಲಿ ಬಣ ಬಡಿದಾಟ ಆ ರಾಜಕಾರಣ ಹುಡುಕೋದಕ್ಕಾಗೋದಿಲ್ಲ. ರಾಮಲಿಂಗಾರೆಡ್ಡಿ ಅವರು DK ಶಿವಕುಮಾರ್ಗೆ ಬಹಳ ಆಪ್ತರಾಗಿದ್ದವರು. ಎಸ್, ಆತ್ಮೀಯರೇ, ಅತ್ಯಂತ ಆಪ್ತರೇ, ಎಲ್ಲವೂ ಸರಿನೇ. ಆದರೆ ಅಧಿಕಾರ ಬಂದ ನಂತರದಲ್ಲಿ DK ಶಿವಕುಮಾರ್ ಅವರ ಒಟ್ಟಾರೆ ಅವರ ಮೂಮೆಂಟ್ ಬಗ್ಗೆನೇ ಪಾರ್ಟಿ ಒಳಗಡೆ ಒಂದು ಬೇಸರ ಕಾಣ್ತಾ ಇದೆ. ಏಕೆಂದರೆ KJ ಜಾರ್ಜ್ ಅವರು ಒಂದು ಪರ್ಟಿಕ್ಯುಲರ್ ಅಧಿಕಾರಿ ಸಂಬಂಧಪಟ್ಟಾಗೆ ವ್ಯಕ್ತಪಡಿಸಿರ್ತಕ್ಕಂಥ ಅಭಿಪ್ರಾಯಗಳು, ಮುನಿಯಪ್ಪನವರು ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಾಗೆ ಅವರು ರಿಕ್ವೆಸ್ಟ್ ಮಾಡಿದ್ರಂತೆ. ಆದರೆ DK ಶಿವಕುಮಾರ್ ಅವರು ಅದಕ್ಕೆ ಸೊಪ್ಪು ಹಾಕದೇ ಇದ್ದಾಗ ಸಹಜವಾಗಿ ಇವತ್ತು ಬೆಳಗ್ಗೆ ರಾಹುಲ್ ಗಾಂಧಿ ಬರುವ ಸಂದರ್ಭದಲ್ಲಿ ತಮ್ಮ ಅಸಮಾಧಾನ ಹೊರಗಡೆ ಹಾಕಿದ್ದಾರೆ. ಇನ್ನೊಂದು ಕಡೆ ರಾಮಲಿಂಗಾರೆಡ್ಡಿ ಅವರಿಗೆ 3 ವರ್ಷಗಳ ಹಿಂದೆ ಕೊಟ್ಟಿರ್ತಕ್ಕಂಥ ಭರವಸೆನೇ ಈಡೇರಿಸ್ತಿರುವಂಥ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರು ಬರ್ತಾ ಇರುವಂಥ ಈ ಸಂದರ್ಭದಲ್ಲಿ ಅವರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ, ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ರಾಜೀನಾಮೆ ಅಂಗೀಕಾರ ಆಗ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಯಾಕಂದರೆ ವಿಮಾನ ನಿಲ್ದಾಣದಲ್ಲಿ ನಡೆದಂಥ ಮಾತುಕತೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕನ್ವಿನ್ಸ್ ಮಾಡಿ ಅಂತಕ್ಕಂಥ ಹೇಳಿದ್ದಾರೆ. ಯಾಕಂದರೆ ಕನ್ವಿನ್ಸ್ ಆಗದೆ ಇದ್ರೆ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡಿ ಅಂದಿದ್ದಾರಂತೆ. ಆ ಕಾರಣಕ್ಕಾಗಿ ಕನ್ವಿನ್ಸ್ ಮಾಡಿ ಅಂತ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಕನ್ವಿನ್ಸ್ ಆಗ್ತಾರೆ ಅನ್ನೋ ವಿಶ್ವಾಸದ ಮಾತು ಹೇಳಿದ್ದಾರೆ. ಒಂದೊಮ್ಮೆ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಳಿ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ಟು ಹೋಗಿದ್ದಾರೆ. ಆದರೆ ಇಲ್ಲಿ ಇನ್ನೊಂದು ವಿಚಾರ ಅಂತಂದರೆ ರಾಹುಲ್ ಗಾಂಧಿ ಬರುವ ಸಂದರ್ಭದಲ್ಲಿ ಈ ರೀತಿಯಾಗಿರುವಂಥ ಬೆಳವಣಿಗೆ ಸರಿಯಲ್ಲ ಅಂತಕ್ಕಂಥ ಸಿದ್ದರಾಮಯ್ಯರು ತಮ್ಮ ಆಪ್ತರಿಗೆ ಹೇಳಿದ್ದಾರೆ. ನಾನು ರಾಮಲಿಂಗಾರೆಡ್ಡಿ ಜೊತೆ ಮಾತಾಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಬೆಳಗ್ಗೆ ಸಿದ್ದರಾಮಯ್ಯರು ಹೇಳಿದ್ದಾರೆ. ಏರ್ಪೋರ್ಟ್ಗೆ ಹೋಗುವ ಸಂದರ್ಭದಲ್ಲಿ ಅವರು ಆಪ್ತರ ಮುಂದೆ ಇದನ್ನು ಹೇಳಿದ್ದಾರೆ, ನಾನು ರಾಮಲಿಂಗಾರೆಡ್ಡಿ ಜೊತೆ ಮಾತಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸಹಜ, ರಾಮಲಿಂಗಾರೆಡ್ಡಿಯವರು ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯರ ಮಾತು ಕೇಳ್ತಾರೆ ಅನ್ನೋದು ಕೂಡ ಇಲ್ಲಿ ಭಾಳ ಪ್ರಮುಖ ಆಗುತ್ತೆ. ಆದರೆ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಕ್ಕಂಥ ಕೆಪಾಸಿಟಿ ಅಂತೂ ಸಿದ್ದರಾಮಯ್ಯವ್ರಿಗಿದೆ. ಆದರೆ ಎಷ್ಟರ ಮಟ್ಟಿಗೆ ಅವರು ಆಸಕ್ತಿಯಿಂದ ಈ ಸಬ್ಜೆಕ್ಟನ್ನು ಟೇಕಪ್ ಮಾಡ್ತಾರೆ ಅನ್ನೋದಕ್ಕೆ ನೋಡಬೇಕಾಗಿದೆ. ಯಾಕಂದರೆ ಕಳೆದ 3 ವರ್ಷಗಳ ಅವಧಿಯಲ್ಲಿ ರಾಮಲಿಂಗಾರೆಡ್ಡಿ ಮತ್ತು ಸಿದ್ದರಾಮಯ್ಯರ ಮಧ್ಯೆ ಇದ್ದಕ್ಕಂಥ ಒಂದು ಅಂತರ, DK ಶಿವಕುಮಾರ್ ಪರವಾಗಿ ರಾಮಲಿಂಗಾರೆಡ್ಡಿ ಅವರ ಬ್ಯಾಟಿಂಗು ಎಲ್ಲವನ್ನೂ ಕೂಡ ಸಿದ್ದರಾಮಯ್ಯ ನೋಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಎಷ್ಟರ ಮಟ್ಟಿಗೆ ಇದನ್ನು ಮಾತಾಡ್ತಾರೆ ಅಂತಕ್ಕಂಥದ್ದು ನೋಡಬೇಕಾಗಿದೆ. ಯಾಕಂದರೆ ನಾಯಕತ್ವ ಬದಲಾವಣೆ ಆದ ಸಂದರ್ಭದಲ್ಲಿ ಆಗ್ತಕ್ಕಂಥ ಎಲ್ಲ ವಿದ್ಯಮಾನಗಳ ಬಗ್ಗೆನೂ ಕೂಡ ಒಂದಷ್ಟು ಇಂಟರ್ಫಿಯರ್ಸ್ ಆಗುವಂಥ ಪ್ರಯತ್ನಗಳನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ನಾವು ಗಮನಿಸಬಹುದು, ಅವರು ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಆದಂಥ ನೇಮಕಾತಿಗಳು, ಕೆಲವೊಂದಷ್ಟು ಆದೇಶಗಳು, ಇಲ್ಲೇ ಆಗಿರುವಂಥ ಬೆಳವಣಿಗೆ ಗಮನಿಸ್ತಾ ಇದ್ದಾರೆ. ಸಿದ್ದರಾಮಯ್ಯವರು ಭಾಳ ಆಕ್ಟಿವ್ ಆಗಿ ತೆರೆ ಹಿಂದೆ ಕೆಲಸ ಮಾಡಿರ್ತಕ್ಕಂಥದ್ದು ಅಥವಾ ಏನಾದರೂ ಕೂಡ ಪ್ರಯತ್ನ ಮಾಡಿರ್ತಾರೆ ಹಿಂದೆ ಅಂತಕ್ಕಂಥದ್ದು ಇಲ್ಲ. ಯಾಕಂದ್ರೆ ಇದು DK ಶಿವಕುಮಾರ್, DK ಸುರೇಶ್ ಮತ್ತು ರಾಮಲಿಂಗಾರೆಡ್ಡಿ ಅವರ ಮಧ್ಯೆ ನಡೆದಿರ್ತಕ್ಕಂಥ ಮಾತುಕತೆ ಸಂದರ್ಭದಲ್ಲಿ ಕೊಟ್ಟಿರುವಂತ ಭರವಸೆನ ಈಡೇರಿಸಿರುವಂತ ಹಿನ್ನೆಲೆಯಲ್ಲಿ ಏನೇ ಈಡೇರಿಸಲ್ಲ ಯಾರು ಈಡೇರಿಸ್ತಾರೆ ಅಂತಕ್ಕಂಥ ಪ್ರಶ್ನೆಯನ್ನ ಅವರು ದೂರವಾಣಿ ಮೂಲಕ DK ಶಿವಕುಮಾರ್ ಕೇಳಿದ್ದಾರೆ. DK ಶಿವಕುಮಾರ್ ಅವರು ಹೈಕಮಾಂಡ್ ನಿರ್ಧಾರ ಕೇಳಿದ್ದಾರೆ. DK ಶಿವಕುಮಾರ್ ಅವರು ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡಿದೆ, ನಾನೇನು ಮಾಡೋಕ್ಕಾಗಲ್ಲ ಅಂತಕ್ಕಂಥ ರೀತಿಯಲ್ಲಿ ನಿನ್ನೆ ರಾತ್ರಿ ಉತ್ತರ ಕೊಟ್ಟಂತ ಹಿನ್ನೆಲೆಯಲ್ಲಿ ರಾತ್ರಿ 11:30 ಆಲೋಚನೆ ಮಾಡಿ ಬೆಳಗ್ಗೆ ಒಂದು ರಾಜೀನಾಮೆ ಕೊಡಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಬೆಳಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅಧಿಕೃತವಾಗಿ ರಾಜೀನಾಮೆ ಪತ್ರವನ್ನು ಅವರು ಕಳಿಸ್ಕೊಡ್ತಾರೆ. ಮುಖ್ಯಮಂತ್ರಿಗಳ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಅವರಿಗೆ ರಾಜೀನಾಮೆ ಪತ್ರ ಕೂಡ ಸಲ್ಲಿಕೆ ಆಗಿದೆ, ಎಂಡಾರ್ಸ್ ಕೂಡ ತೆಗೆದುಕೊಂಡಿದ್ದಾರೆ. ಸೊ ಅಷ್ಟರ ಮಟ್ಟಿಗೆ ಆ ಪ್ರೊಸೆಸ್ ನಡೆದಿದೆ. ಇಷ್ಟರ ಮಧ್ಯದಲ್ಲಿ ಈಗ DK ಶಿವಕುಮಾರ್ ಅವರು ರಾಮನಗರ ಹೇಗೆ ಕನ್ವಿನ್ಸ್ ಮಾಡ್ತಿರೋದು ಬಹಳ ಪ್ರಮುಖ ಆಗುತ್ತೆ. ಒಂದಂತೂ ಸತ್ಯ, ರಾಜ್ಯದಲ್ಲಿ ಬೆಂಗಳೂರಿನ ಯಾವುದೇ ಸಚಿವರಿಗೆ ನೀರಾವರಿ ಇಲಾಖೆ ಕೊಟ್ಟಿರ್ತಕ್ಕಂಥ ಇತಿಹಾಸ ಇಲ್ಲ. ಹಾಗಾಗಿ ಈಗ ರಾಮಲಿಂಗಾರೆಡ್ಡಿ ಕೊಟ್ಟಿರ್ತಕ್ಕಂಥ ಖಾತೆಗೆ ಸಂಬಂಧಪಟ್ಟ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಎಲ್ಲಾ ಡ್ರಾಮಾ ಆಗಿ ಯಾರಿಗೆ ಯಾವ ಸಂದೇಶ ಕೊಡಬೇಕು ಕೊಟ್ಟ ನಂತರದಲ್ಲಿ ರಾಮಲಿಂಗಾರೆಡ್ಡಿ ಏನಾದ್ರು ಕೂಡ ಈಗ ಧರ್ಮಪುರಿಗೆ ಹೋಗಿದ್ದಾರೆ, ಧರ್ಮಪುರದಿಂದ ಬಂದ ನಂತರದಲ್ಲಿ ಏನಾದ್ರು ಸಾಫ್ಟ್ ಆಗ್ತಾರಾ, ಏನಾದ್ರೂ ಕೂಡ ಹೈಕಮಾಂಡ್ ಕೊಟ್ಟಿರ್ತಕ್ಕ ಸಂದೇಶಕ್ಕೆ ಪೂರಕವಾಗಿ ಅವರು ತಮ್ಮ ನಿಲುವಿನಲ್ಲಿ ಬದಲಾವಣೆ ಮಾಡ್ಕೊಳ್ತಾರ
ಅದು ಕೂಡ ಬಹಳ ಪ್ರಮುಖ ಆಗುತ್ತೆ. ಒಟ್ಟಲ್ಲಿ ಒಂದಂತೂ ಸ್ಪಷ್ಟ, ಯಾಕಂದ್ರೆ ಈಗ ಸೌಮ್ಯರೆಡ್ಡಿ ಕೂಡ ಕಾಂಗ್ರೆಸ್ನ ಪದಾಧಿಕಾರಿ ಕೆಲಸ ಮಾಡ್ತಿದೆ, ಜವಾಬ್ದಾರಿ ಸ್ಥಾನದಲ್ಲೂ ಕೂಡ ಇದ್ದಾರೆ. ಹಾಗಾಗಿ ಮಗಳ ರಾಜಕೀಯ ಭವಿಷ್ಯ ದೃಷ್ಟಿಯಿಂದಲೂ ಕೂಡ ರಾಮಲಿಂಗಾರೆಡ್ಡಿ ಕೆಲವೊಂದಷ್ಟು ಸಾಫ್ಟ್ ಕಾರ್ನರ್ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಸನ್ನಿವೇಶ ಕ್ರಿಯೇಟ್ ಆಗಿರಬಹುದು. ಈಗ ಧರ್ಮಪುರಿಯಿಂದ ವಾಪಸ್ ಬಂದ ನಂತರದಲ್ಲಿ ರಾಮಲಿಂಗಾರೆಡ್ಡಿ ಅವರನ್ನ ಡಿ ಕೆ ಶಿವಕುಮಾರ್ ಭೇಟಿ ಮಾಡ್ತಾರೆ. ಭೇಟಿಯ ಸಂದರ್ಭದಲ್ಲಿ ನಡೆಯುವಂಥ ಮಾತುಕತೆಯಲ್ಲಿ ಯಾವ್ಯಾವ ಭರವಸೆಗಳನ್ನು ಕೊಡಲಾಗುತ್ತೆ ಅನ್ನೋದ್ರ ಮೇಲೆ ಈ ಮಾತುಕತೆ ಸಕ್ಸಸ್ ಆಗುತ್ತೋ ಇಲ್ಲ ಅಂತ ನಿರ್ಧಾರ ಆಗುತ್ತೆ. ಒಂದಂತೂ ಸ್ಪಷ್ಟ, ಸಿದ್ದರಾಮಯ್ಯರು ಕೂಡ ನಾನು ಕೂಡ ಮಾತಾಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಮುಂದೆ ಬಂದು ಹೇಳಿದ್ದಾರೆ. ಹಾಗಾಗಿ ಎಲ್ಲರ ಮಾತುಕತೆಯ ಬಳಿಕ ಒಂದು ಅಂತಿಮ ನಿರ್ಧಾರ ಬರ್ಬೋದು. ಕೊಟ್ಟಿರ್ತಕ್ಕಂಥ ರಾಜೀನಾಮೆಯನ್ನು ಅಂಗೀಕಾರ ಮಾಡ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ. ಖಾತೆ ಬದಲಾವಣೆ ಸಂಬಂಧಪಟ್ಟ ಕೊನೆ ಸುತ್ತಲ್ಲಿ ಮಾತುಕತೆ ಮುಂದುವರೆದಿದೆ. ಜಿತ್, ಖಾತೆ ಬದಲಾವಣೆ ಸಾಧ್ಯನೇ ಇಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು ಅಂತ ಸುದ್ದಿ ಕೊಟ್ರಿ, ಹೌದಾ? ಅಷ್ಟು ಸ್ಪಷ್ಟವಾಗಿ ಹೇಳಿದಾರಾ? ರಾಹುಲ್ ಗಾಂಧಿ ಅವರು ಇವತ್ತು ಏರ್ಪೋರ್ಟಿಗೆ ಬಂದ ತಕ್ಷಣ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಕೆಲವೊಂದಷ್ಟು ಡೆವಲಪ್ಮೆಂಟ್ ಬಗ್ಗೆ ಬ್ರೀಫ್ ಮಾಡಲಾಗಿದೆ. ಆ ಬ್ರೀಫ್ ಮಾಡೋ ಸಂದರ್ಭದಲ್ಲಿ ಮುಂಚಿತವಾಗಿ ಆರಂಭಿಕವಾಗಿ ಮುನಿಯಪ್ಪನವರು ಭೇಟಿ ಮಾಡಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು. ನಂತರದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಡೆವಲಪ್ಮೆಂಟ್ಗಳನ್ನು ಬ್ರೀಫ್ ಮಾಡಲಾಯಿತು. ಬ್ರೀಫ್ ಮಾಡಿ ಸಂದರ್ಭದಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡಿ ಅಂತಕ್ಕಂಥ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳ್ಬೋದಾಗಿತ್ತು, ಆದರೆ ಅವರು ಕನ್ವಿನ್ಸ್ ಮಾಡಿ ಆಗಿಲ್ಲ ಅಂದರೆ ಮುಂದಿನ ಸ್ಟೆಪ್ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಪಾಸಿಟಿವ್ ಆಗಿ ನೋಡಬೇಕಾಗತ್ತೆ. ರಾಹುಲ್ ಗಾಂಧಿ ಅವರು ತಕ್ಷಣದಲ್ಲಿ ಕ್ರಮ ತೆಗೆದುಕೊಳ್ಳಿ ಅಂತಕ್ಕಂಥ ಹೇಳಿಲ್ಲ, ಕನ್ವಿನ್ಸ್ ಮಾಡಿ ಅಂತಕ್ಕಂಥ. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಸುದೀರ್ಘ ರಾಜಕಾರಣ ಕಾಂಗ್ರೆಸ್ ಅಲ್ಲೇ ಮಾಡ್ಕೊಂಡು ಕಾರಣಕ್ಕಾಗಿ ಇವತ್ತು ಮಾತುಕತೆ ಬಳಿಕ ಅಂತಿಮ ನಿರ್ಧಾರ ಆಗುತ್ತೆ. ಅಜಿತ್, ಎಸ್, ಮಾರುತೇಶ್, ಡಿ ಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಒಂದು ಹೆಜ್ಜೆ ಹಿಂದೆ ಇಡ್ತಾರೆ, ಚೋಳಿನ್ ಅವರ ನೇಮಕಾತಿಯನ್ನು ವಾಪಸ್ ತಗೊಳ್ತಾರೆ, ರಾಮಲಿಂಗಾರೆಡ್ಡಿ ಅವ್ರ ಹತ್ರ ಹೋಗಿ ತಾವೇ ಮಾತಾಡ್ತಾರೆ, ಈ ಥರದ ಸುದ್ದಿಗಳು ಬರ್ತಾ ಇದ್ದಾವೆ. ಇದನ್ನೇನು ಈ ಪರಿಸ್ಥಿತಿನ ಹೆಡ್ ಆನ್ ತಗೊಂಡು ಎದುರಿಸೋಣ ಅನ್ನೋ ಮನಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರಾ ಹೆಂಗೆ? ಅಲ್ಲ, ಡಿ ಕೆ ಶಿವಕುಮಾರ್ ಈಗ ನಿಭಾಯಿಸಬೇಕಾದಂತಹ ಪರಿಸ್ಥಿತಿಯಲ್ಲಿದ್ದಾರೆ ಮತ್ತು ಇದನ್ನು ಬಗೆಹರಿಸುವಂತಹ ಸ್ಥಾನದಲ್ಲಿದ್ದಾರೆ. ನೀವು ರಾಮಲಿಂಗಾರೆಡ್ಡಿ ಅವರ 2023ರಲ್ಲಿ ಉಂಟಾಗಿದ್ದಂಥ ಅಸಮಾಧಾನವನ್ನು ಗಮನಿಸಿ. ಆಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದರು, ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಕೊಡಲಾಗಿತ್ತು. ಆ ಕಾರಣಕ್ಕಾಗಿ ರಾಮಲಿಂಗಾರೆಡ್ಡಿ ಅಸಮಾಧಾನಗೊಂಡ್ರೆ ಕಷ್ಟ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ಬರು ಹೋಗಿ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು ಮತ್ತು ಆ ರೆಸ್ಪಾನ್ಸಿಬಿಲಿಟಿಯನ್ನ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ತೆಗೆದುಕೊಂಡಿದ್ರು. ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಈಗಲೂ ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೃಷ್ಣ ಬೈರೇಗೌಡರು ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಮತ್ತೊಮ್ಮೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅವರನ್ನ ಕನ್ವಿನ್ಸ್ ಮಾಡುವಂತಹ ಜವಾಬ್ದಾರಿ ಯಾರು ಕೂಡ ತೆಗೆದುಕೊಳ್ತಾ ಇಲ್ಲ. ಆದರೆ ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿಯಲ್ಲಿ ಅಂದರೆ ಈಗ ಕೃಷ್ಣ ಬೈರೇಗೌಡರು ಆ ಪ್ರಯತ್ನವನ್ನು ಮಾಡ್ಬೋದಾಗಿತ್ತು. ಒಂದು ಪೊಲಿಟಿಕಲ್ ಮೆಚುರಿಟಿಯನ್ನು ತೋರಿಸಿ ಅವ್ರು ಕನ್ವಿನ್ಸ್ ಆಗ್ತಾರೋ ಬಿಡ್ತಾರೋ ಆ ಥರದ ಒಂದು ಪ್ರಯತ್ನವನ್ನು ಮಾಡಿ ಅಟ್ಲೀಸ್ಟ್ ಒಂದು ಮೆಸೇಜನ್ನು ಕೊಡ್ಬೋದಾಗಿತ್ತು. ಆದರೆ ಆ ಪ್ರಯತ್ನವನ್ನು ಕೃಷ್ಣ ಬೈರೇಗೌಡ ಕೂಡ ಮಾಡಿಲ್ಲ. ಮತ್ತು ಡಿ ಕೆ ಶಿವಕುಮಾರ್ ಪರವಾಗಿ ಬೇರೆ ಯಾವ್ದಾರ ನಾಯಕರುಗಳು ಹೋಗಿ ಅವ್ರನ್ನ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂದರೆ ಅದು ಕೂಡ ಇಲ್ಲ. ಹೀಗಾಗಿ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲ ಒತ್ತಡ, ಎಲ್ಲ ಜವಾಬ್ದಾರಿ ಕೂಡ ಅವರ ಮೇಲೆ ಬಿದ್ದಿದೆ. ಆ ಕಾರಣಕ್ಕಾಗಿ ಅವರು ಈ ಪ್ರಯತ್ನಗಳನ್ನು ಮಾಡಲೇಬೇಕಾಗಿದೆ ಮತ್ತು ಇದನ್ನು ಬಗೆಹರಿಸುವಂಥ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ. ಒಂದು ವೇಳೆ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡಿದರೆ ಅದು ಡಿ ಕೆ ಶಿವಕುಮಾರ್ಗೂ ಕೂಡ ಒಂದು ಸೆಟ್ ಬ್ಯಾಕ್ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಮುಂದಿನ GBA ಚುನಾವಣೆಯ ಕಾರಣಕ್ಕಾಗಿ. ಇದಂದ್ರೆ ಸಿದ್ದರಾಮಯ್ಯನವರ ಅನುಪಸ್ಥಿತಿ ಮತ್ತು ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇಲ್ಲದೇ ಇರುವ ಪರಿಣಾಮಗಳನ್ನು ಎದುರಿಸೋದು ಎಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಒಂದು ಸಣ್ಣ ಮಟ್ಟದ ಝಲಕ್ಕಿದು. ಜೊತೆಗೆ ಮುನಿಯಪ್ಪ ಅವರು ಒಂದು ಮಾತು ಭಾಳ ಕ್ಲಿಯರ್ ಆಗಿ ಹೇಳಿದ್ರು. ಆ ಮಾತಿನಲ್ಲೇ ಎಲ್ಲ ಅರ್ಥಗಳು ಕೂಡ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ತಾಯಿ ಸ್ಥಾನದಲ್ಲಿದ್ದಾರೆ, ಎಲ್ಲರನ್ನೂ ಅಂದರೆ ಅವರ ಮಕ್ಕಳ ರೀತಿ ನೋಡಬೇಕು ಎಲ್ಲರನ್ನೂ ಅನ್ನೋದನ್ನು ಭಾಳ ಕ್ಲಿಯರ್ ಆಗಿ ಹೇಳಿದರೆ ಇದರ ಅರ್ಥ ನೀವು ವಿಶ್ಲೇಷಣೆ ಮಾಡ್ತಾ ಹೋದರೆ ಬೇರೆ ಬೇರೆ ಆಯಾಮಗಳನ್ನು ತಿರುಗಿಕೊಳ್ಳುತ್ತೆ. ಅಂದರೆ ಮುನಿಯಪ್ಪ ಅಂತಹ ಸೀನಿಯರ್ ಲೀಡರ್ ಈ ಮಾತನ್ನು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಉಲ್ಲೇಖಿಸಿ ಹೇಳ್ತಾ ಇದ್ದಾರೆ. ಅಂದರೆ ಈ ಖಾತೆ ಹಂಚಿಕೆ ವಿಚಾರದಲ್ಲಿರ್ಬೋದು, ಮೊದಲ ಪಟ್ಟಿ ಅಂದರೆ ಸಚಿವರಾಗಿ ಮೊದಲ ಪಟ್ಟಿಯನ್ನು ತಯಾರಿಸಿದಂಥ ವಿಚಾರದಲ್ಲಿರ್ಬೋದು, ಎಷ್ಟರ ಮಟ್ಟಿಗೆ ಅಸಮಾಧಾನ ನಾಯಕರಲ್ಲಿ ಇದೆ ಅನ್ನುವಂಥದ್ದು ಒಂದು. ಮತ್ತು ತೀರ್ಮಾನಗಳನ್ನು ಮಾಡುವಾಗ ರಾಜ್ಯ ನಾಯಕರುಗಳನ್ನು ಯಾರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಾಗಲಿ ಅಥವಾ ಅವರ ಬಳಿ ಏನು ಅಭಿಪ್ರಾಯಗಳಿದೆ ಅದನ್ನು ಕೇಳಲಿಲ್ಲ ಅನ್ನೋದರ ಪ್ರತೀಕದ ರೀತಿ ಮುನಿಯಪ್ಪ ಅವರ ಹೇಳಿಕೆ ಕೂಡ ಕಾಣ್ತಾ ಇದೆ. ಹೀಗಾಗಿ ಈ ಗೊಂದಲದ ಗೂಡಾಗಿರುವಂಥ ಪರಿಸ್ಥಿತಿಯಲ್ಲಿ ಒಂದು ಕಡೆಗೆ KPCC ಅಧ್ಯಕ್ಷರು ಹರಿಪ್ರಸಾದ್ ಅವರಿದ್ದಾರೆ. ಅವರು ದೂರವಾಣಿ ಮೂಲಕ ಪ್ರಯತ್ನವನ್ನು ಮಾಡಿದ್ರು, ನೇರವಾಗಿ ಅವರನ್ನೇ ಭೇಟಿಯಾಗಿ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದಾಗಿತ್ತು. ಅವರು ಕೂಡ ಈ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಒಬ್ಬರೇ ಇದನ್ನು ನಿಭಾಯಿಸಬೇಕಾದಂತಹ ಒತ್ತಡಕ್ಕೆ ಸಿಲುಕಿದ್ದಾರೆ. ಒಂದು ಹಂತದಲ್ಲಿ ಡಿ ಕೆ ಶಿವಕುಮಾರ್ ಪರವಾಗಿ ಯಾರು ಕೂಡ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಪದತ್ಯಾಗದ ಬಳಿಕ ವಿ ಆರ್ ಸುಪ್ರೀಂ
ನಾವು ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ, ಅದನ್ನ ರಾಜ್ಯ ನಾಯಕರು ಚಾಚು ತಪ್ಪದೆ ಪಾಲಿಸಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಹೈಕಮಾಂಡ್ ನಾಯಕರುಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಇಲ್ಲ, ಈ ರಾಜ್ಯದಲ್ಲಿರುವಂತಹ ಪರಿಸ್ಥಿತಿಗಳು ಬೇರೆ ಇದೆ, ನೀವು ತೆಗೆದುಕೊಂಡಂಗೆಲ್ಲ ಇಲ್ಲಿ ಆಗಲ್ಲ ಅನ್ನೋದ್ರ ರಿಫ್ಲೆಕ್ಷನ್ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ. ಹಾಗಾಗಿ ಹಿರಿಯ ನಾಯಕರಲ್ಲಿ ಬೇಸರ ಇದೆ, ಅಸಮಾಧಾನ ಇದೆ. ಹೈಕಮಾಂಡ್ ನಾವೇ ಸುಪ್ರೀಂ ಅನ್ನುವಂತಹ ವರ್ತನೆ ಮಾಡ್ತಾ ಇರೋರ್ಗೂ ಕೂಡ ರಾಜೀನಾಮೆ ಈ ಪ್ರಕರಣ ಒಂದು ರೀತಿ ಪಾಠ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದು ದೊಡ್ಡ ಸವಾಲಂತೂ ಇದ್ದೇ ಇದೆ. ಜೊತೆಗೆ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಆಗಬೇಕಾಗಿದೆ. ಅಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ, ಅಲ್ಲಿಯೂ ಸಮಸ್ಯೆಗಳು ಎದುರಾಗಬಹುದು. ಈಗ ಇಬ್ಬರು ನಾಯಕರ ಈ ಅಭಿಪ್ರಾಯ ಕಾಂಗ್ರೆಸ್ನ ಒಳಗೆ ಬೇರೆ ಬೇರೆ ನಾಯಕರಲ್ಲೂ ಕೂಡ ಒಂದು ರೀತಿ ಅಸಮಾಧಾನ ಮತ್ತು ಈ ಸರ್ಕಾರದ ಒಳಗೆ ಸರಿ ಇಲ್ಲ ಅನ್ನುವ ರೀತಿಯಾದಂತಹ ಮನಸ್ಥಿತಿ ಬಿಲ್ಡ್ ಆದ್ರೆ ಅದು ಮುಂದಿನ ದಿನಗಳಲ್ಲಿ ಹಾಗೆ ಕ್ಯಾರಿ ಫಾರ್ವರ್ಡ್ ಆಗ್ಲಿಕ್ಕೆ ಶುರುವಾಗುತ್ತೆ. ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲೂ ಕೂಡ ಇದರ ರಿಫ್ಲೆಕ್ಷನ್ ಮತ್ತಷ್ಟು ಜಾಸ್ತಿ ಆಗುವಂತಹ ಪರಿಸ್ಥಿತಿಗಳು ಎದುರಾಗಬಹುದು. ಹಾಗಾಗಿ ರಾಜ್ಯ ನಾಯಕರ ಅಭಿಪ್ರಾಯ ಎಷ್ಟು ಮುಖ್ಯ ಹೈಕಮಾಂಡ್ ತೀರ್ಮಾನ ಮಾಡಬೇಕಾದ್ರೆ ಅನ್ನುವಾಗ ಈ ಖಾತೆ ಹಂಚಿಕೆ, ಮೊದಲ ಹಂತದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ವಿಚಾರ, ಇದೆರಡೂ ಕೂಡ ನಮಗೊಂದು ರೀತಿ ಅನಲೈಸ್ ಮಾಡೋಕ್ಕೆ, ವಿಶ್ಲೇಷಣೆ ಮಾಡೋಕ್ಕೆ ಒಂದು ದಾರಿ ಮಾಡಿಕೊಟ್ಟಂಗೆ ಕಾಣಿಸ್ತಾ ಇದ್ದಾವೆ. ಅಜಿತ್, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.